ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ನೋಡಿ ಹಿಂಗಿದ್ದೀನಿ. ಸೊ ಟೈಮ್ ಇವಾಗ 9:30, ಕರೆಕ್ಟಾಗಿ 9:30 ಬೆಳಗ್ಗೆನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ನಿಮ್ಮ ಪ್ರೀತಿಯ ಶ್ವೇತಾ ಮೈಸೂರಿಂದ ಅಂತ ಹೇಳ್ತಾ, ಯಾರೇನು ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನನ್ನ ಹೊಸ ನ್ಯೂ ವಿಡಿಯೋ ನೋಟಿಫಿಕೇಷನ್ಗೆ ಅಂತ ಹೇಳ್ತಾ, ಇದು ಒಂದು ಸಿಂಪಲ್ ಬ್ಲಾಗ್ ಆಗಿರುತ್ತೆ. ವಿಡಿಯೋ ಫುಲ್ ನೋಡಿ ಆಯಿತಾ? ಫುಲ್ ನೋಡಿಬಿಟ್ಟು ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಸೊ ವಿಡಿಯೋನ ಇವತ್ತಿಂದ ಕಂಟಿನ್ಯೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಸ್ವಲ್ಪ ಹುಷಾರಿರಲಿಲ್ಲ, ಸ್ವಲ್ಪ ಏನಾಗಿತ್ತು ಏನಾದ ಪ್ರತಿಯೊಂದು ವಿಡಿಯೋ ಕ್ಲಿಪ್ಪಿಂಗ್ ಮಾಡ್ಕೊಂಡಿದ್ದೀನಿ, ಹ್ಯಾಡ್ ಮಾಡ್ತೀನಿ. ಈಗ ಸ್ನಾನ ಮಾಡಿ ಫ್ರೆಶ್ ಅಪ್ ಆಗಿ ವಾರ ಪೂಜೆ ಎಲ್ಲ ಮುಗಿಸಿ ಕೂದಲೆಲ್ಲ ಬಿಟ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಏನೇನಾಯಿತು ಅಂತ ವಿಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸ್ವಲ್ಪ ಜನ ಹೇಳ್ತೀರಾ ಸಿಸ್ ತುಂಬ ಫಾಸ್ಟಾಗಿ ಮಾತಾಡ್ತೀರಾ, ಸ್ವಲ್ಪ ಸ್ಲೋ ಆಗಿ ಮಾತಾಡಿ ಅಂತ. ನಿಜಕ್ಕೂ ನಂಗೆ ಬರಲ್ಲ ಹಾಗೆ ಪಟ ಅಂತ ಬಡಬಡ ಅಂತ ಮಾತಾಡಿ ಅಭ್ಯಾಸ. ಸೊ ದಯವಿಟ್ಟು ಬೇಜಾರಾಗಬೇಡಿ. ನಾನು ಇರೋ ಹಂಗೆ ಆ್ಯಸ್ ಯೂಶ್ವಲ್, ನಾನು ನ್ಯಾಚುರಲ್, ನಾನು ಹೀಗೆ ಇರೋದು. ನೀವು ಅದನ್ನು ವಿಡಿಯೋಗೋಸ್ಕರ ಹಿಂಗೆ ಮಾತಾಡ್ತಾರೆ ಅಂತೇನೇನೋ ಅನ್ಕೋತೀರಾ, ಅದು ನಿಮ್ಮ ತಪ್ಪಲ್ಲ. ಹೇಳಿದ್ದು ನಾನು ಇರೋಂಗೆ ನನಗೆ ಹಿಂಗೇ ಅಭ್ಯಾಸ. ಸೊ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ವಾಪಸ್ ಬನ್ನಿ. ಓಕೆನಾ? ಎಲ್ಲೂ ಹೋಗಬೇಡಿ, ವಿಡಿಯೋ ಕಂಟಿನ್ಯೂ ಮಾಡ್ತೀನಿ. ಫ್ರೆಂಡ್ಸ್, ನಾನು ಹಿಂದಿನ ವ್ಲಾಗ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಗೋಡೌನಲ್ಲಿ ಫುಲ್ ಕೆಲಸ ಇದ್ದಿದ್ದ ಕಾರಣ ಫುಲ್ ಗಲೀಜಾಗಿತ್ತು. ಸೊ ಸತೀಶ್ ಹೇಳಿದ್ರು ನಿಂತ್ಕೊಂಡೆಲ್ಲ ಕ್ಲೀನ್ ಮಾಡಿಸ್ಬಾರ್ದ ಅಂತ. ಸೊ ನಂಗೆ ಹುಷಾರಿಲ್ಲ ಅಂದರು, ಅವ್ರಿಗೆ ಹಾಲು ಕೊಡೋಕ್ಕೆ ಅಂತ ಬಂದೆ. ಅಷ್ಟರಲ್ಲಿ ಗೋಡೌನೆಲ್ಲ ಕ್ಲೀನ್ ಮಾಡ್ತಾಯಿದ್ರು. ಅದು ಒಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ. ಸುಮಾರು ಜನ ನಿಮ್ಮ ಸ್ಕಿನ್ ಕೇರ್ ನಮಗೆ ಹೇಳಿ ಅಂತ ಕಮೆಂಟಲ್ಲಿ ಹೇಳಿದ್ರಿ. ನಾನು ವಾರ್ಮ್ ವಾಟರಲ್ಲಿ ಮುಖ ತೊಳೆದಾದಮೇಲೆ ಸ್ವಲ್ಪ ಮಾಯ್ಶ್ಚರೈಸರ್ ಹಾಕೋತೀನಿ. ಅದು ಬಿಟ್ಟರೆ ಒಂದು ವೈಟ್ ಟೋನ್ ಕ್ರೀಮ್ ಹಚ್ಕೋತೀನಿ, ಅಷ್ಟೇ ನನ್ನ ಸ್ಕಿನ್ ಕೇರ್. ಮಾಮೂಲಿ ಲೂಸ್ ಪೌಡರ್ ಸಿಕ್ಕಿದ್ರೆ ಹಾಕೋತೀನಿ, ಹಣೆಗೆ ಒಂದು ಬೊಟ್ಟು ಇಟ್ಕೋತೀನಿ. ನಾನಂತೂ ಯಾವುದೇ ರೀತಿ ಆರ್ಟಿಫಿಷಿಯಲ್ ಏನು ಯೂಸ್ ಮಾಡೋದಿಲ್ಲ. ಸುಮಾರು ಜನ ಲಿಪ್ಸ್ಟಿಕ್ ಕಮ್ಮಿ ಮಾಡಿ ಅಂತ ಕಮೆಂಟ್ ಮಾಡ್ತಾ ಇದ್ದೀರಾ. ಇದು ಯಾವುದೇ ರೀತಿ ಲಿಪ್ಸ್ಟಿಕ್ ಅಲ್ಲ, ಈ ವಾರದ್ದು ಲಿಪ್ ಕೇರ್. ಓಕೆನಾ? ನಾನು ಇದ್ರ ಸಮೇತ ತೋರಿಸ್ತಾ ಇದ್ದೀನಿ, ದಯವಿಟ್ಟು ನೋಡ್ಕೊಳ್ಳಿ. 3 ಜನ ಸಿಸ್ಟರ್ಸ್ ನನಗೆ ಹೇಳ್ತಾ ಇದ್ದಾರೆ, ಏನು ಗೊತ್ತಾ, ನಾನು ಹಿಂಗಿದ್ರೆ ಏನಾದರೂ ನಿಮಗೆ ಪ್ರಾಬ್ಲಮ್ಮಾ? ಆ್ಯಸ್ ಯೂಶ್ವಲ್ ನಾನು ಹೇಗಿರ್ತೀನೋ ಸಿಂಪಲ್ಲಾಗಿ ಆಗಿರೋಕ್ಕೆ ನಿಜಕ್ಕೂ ಇಷ್ಟ ನನಗೆ. ಯಾವುದೇ ರೀತಿ ನಾನು ಡೈಲಿ ಮನೇಲಿ ರೆಗ್ಯುಲರಾಗಿ ಜಾಸ್ತಿ ಯಾವುದು ಇಯರಿಂಗ್ಸ್ ಆಗಲಿ, ರಿಂಗ್ಸ್ ಆಗಲಿ, ಬ್ಯಾಂಗಲ್ಸ್ ಆಗಲಿ ನಾನು ಏನೂ ಯೂಸ್ ಮಾಡೋದಿಲ್ಲ. ಅದೆಲ್ಲ ನಿಮಗೆ ಗೊತ್ತು. ನಾನು ಇವತ್ತು ಫಂಕ್ಷನ್ಗೆ ಹೋಗಿದ್ದೆ. ಆ ಫಂಕ್ಷನ್ಗೆ ಹೋಗೋಕ್ಕೆ ಅಂತ ಈ ಕಡ ಕೂಡ ದೇವಸ್ಥಾನದಿಂದ ಕೊಟ್ಟಿರೋ ಬೆಳ್ಳಿ ಕಡ ಕೂಡ ಬಿಚ್ಚಿಟ್ಟು ಹೋಗಿದ್ದೆ. ಸೊ ಈಗ ಇದನ್ನು ಹಾಕೋತೀನಿ. ಒಂದು 2-3 ಜನದ್ದು ಒಂದು ಪ್ರಾಬ್ಲಮ್ ಏನಂದರೆ, ಹೇಳ್ತೀನಿ, ಅಷ್ಟೊಂದು ಚಿನ್ನ ಇದೆ, ಬೆಳ್ಳಿ ಇದೆ, ಒಡವೆ ಇದೆ, ಲಾಂಗ್ ಚೈನ್ ಇದೆ, ಸರ ಇದೆ, ಸ್ಯಾರಿ ಇದೆ ಅಂತ ತೋರಿಸ್ತೀಯ ತಾಯಿ. ದಯವಿಟ್ಟು ನಿನ್ನ ಡೈಲಿ ವೇರ್ನ ಚೇಂಜ್ ಮಾಡ್ಕೊ. ಒಳ್ಳೆ ಬಟ್ಟೆ ತೊಗೊಂಡು ವಿಡಿಯೋ ಮಾಡು, ಬಟ್ಟೆ ಹಾಕ್ಕೊಂಡು ವಿಡಿಯೋ ಮಾಡು ಅಂತ ನನಗೆ ಕಮೆಂಟ್ ಮಾಡಿದ್ದಾರೆ. ಇದು ಅವರ ಸಜೆಷನ್ ಅಂತೆ. ಸೊ ನಾನು ಅವರ ಸಜೆಷನ್ಗೆ ಏನು ಆನ್ಸರ್ ಹೇಳ್ತಾ ಇದ್ದೀನಿ ಅಂದರೆ, ಡೈಲಿ ಇದೆ ಆಯಿತು, ನೀವು ಇಗ್ನೋರ್ ಮಾಡಿ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ಬೇಡಿ. ನಾನು ತಲೆ ಕೆಡಿಸ್ಕೊಳ್ಳಲ್ಲ. ಆ್ಯಕ್ಚುಲಿ ಏನು ಹೇಳಬೇಕು ಅವ್ರಿಗೆ ಕನ್ವೆ ಮಾಡಬೇಕು ಅಂದರೆ, ನನ್ನ ಮೆಸೇಜಲ್ಲಿ ಟೈಪ್ ಮಾಡಿ ಆಲ್ರೆಡಿ ಹೇಳಿದ್ದೀನಿ. 2-3 ಸಲ ಹೇಳಿದ್ರು ಅವ್ರ ಪದೇ ನನ್ನ ಯಾವುದೇ ಒಂದು ವಿಡಿಯೋಗೂ ಅದೇ ರೀತಿ ನನಗೆ ಕಮೆಂಟ್ ಮಾಡ್ತಾಯಿದ್ದಾರೆ. ಮನೆ ಹತ್ರ ಇರೋ ಟೆಂಪಲ್ಗೆ ಹೋಗ್ತೀನಿ ಅಂತೀರಾ, 2-3 ಚಿನ್ನ ನೇತಾಕೊಂಡು ಹೋಗ್ತೀರಾ, ಟೆಂಪಲ್ಗೆ ಹೋಗೋಕ್ಕೂ ಈ ಥರ ಹೋಗ್ತಾರಾ ಅಂತ ಹೇಳೋರು ನೀವು. ಚಿನ್ನ ತೊಗೊಳಕ್ಕೆ ದುಡ್ಡಿರುತ್ತೆ, ಬಟ್ಟೆ ತೊಗೊಳಕ್ಕೆ ದುಡ್ಡಿರಲ್ವ ಅಂದರೆ, ಬಟ್ಟೆ ನಮ್ಮಿಷ್ಟ. ಚಿನ್ನ ತೊಗೊಳೋದು ದುಡ್ಡಿದೆ, ಸೇವಿಂಗ್ಸ್ಗೆ ಅಂತ ಚಿನ್ನ ತೊಗೊಳೋದು. ಬಟ್ಟೆಗೆ ತೊಗೊಂಡ್ರೆ ಹಾಳು ಮಣ್ಣು. ನನ್ನ ಹತ್ರನೂ ಬಟ್ಟೆ ಸುಮಾರಿದ್ದಾವೆ, ಬಟ್ಟೆ ಇಲ್ಲ ಅಂತ ಅಲ್ಲ. ನ್ಯಾಚುರಲ್ಲಾಗಿ ನಾನು ಹೇಗಿರ್ತೀನಿ ನನಗೆ ಹಾಗಿರೋಕ್ಕೆ ತುಂಬ ಇಷ್ಟ. ನನ್ನನ್ನು ನೋಡಿದ ತಕ್ಷಣ ನಿಮಗೆ ನಮ್ಮನೆ ಹುಡುಗಿ, ನಮ್ಮ ಅಕ್ಕಪಕ್ಕದ ಮನೆ ಹುಡುಗಿ, ನಮ್ಮ ಅಕ್ಕ ತಂಗಿ ಅನ್ನೋ ಫೀಲಿಂಗ್ ಬರಬೇಕು. ನಾನು ವಿಡಿಯೋ ಮಾಡ್ತೀನಿ ಅಂತ ಡೈಲಿ ಒಂದೊಂದು ಗೌನ್ ಹಾಕ್ಕೊಂಡು, ಡೈಲಿ ಒಂದೊಂದು ಟಾಪು ಪ್ಯಾಂಟ್ ಹಾಕ್ಕೊಂಡು ವಿಡಿಯೋ ಮಾಡಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಓಪನ್ ಆಗಿ ಹೇಳಿ, ನಿಮ್ಗೇನು ಅನಿಸುತ್ತೆ? ಇಷ್ಟ ಆಗ್ತೀನಾ? ಹಂಗಂತ ಅಂದ್ಬಿಟ್ಟು ನಾನು ಹರಿದೋಗಿರೋದು ಮೈ ಕಾಣೋ ಥರ ಬಟ್ಟೆ ಎಲ್ಲಾದರೂ ಹಾಕ್ಕೊಂಡು ವಿಡಿಯೋ ಮಾಡಿದ್ದೀನಾ? ಇಲ್ಲ ಅಲ್ವಾ? ನಾನು ವಿಡಿಯೋ ಮಾಡ್ತೀನಿ ಅಂತ ದಿನ ರೇಷ್ಮೆ ಸ್ಯಾರಿ, ಜರ್ತಾರಿ ಸ್ಯಾರಿ ಹಾಕ್ಕೊಂಡು ವಿಡಿಯೋ ಮಾಡೋಕ್ಕಾಗತ್ತಾ? ನಿಮ್ಗೆ ಯಾಕಿದೆಲ್ಲ ಅರ್ಥ ಆಗಲ್ಲ? ನಾನು ನ್ಯಾಚುರಲ್ಲಾಗಿ ಹೇಗಿರ್ತೀನಿ ಆಗಿರೋಕ್ಕೆ ಇಷ್ಟಪಡ್ತೀನಿ. ಇದು ನನ್ನ ನ್ಯಾಚುರಲ್ ಲುಕ್. ನೀವು ನನ್ನ ಸುಮಾರು ವಿಡಿಯೋದಲ್ಲಿ ನನ್ನ ಅಕ್ಕ ತಂಗಿರೇ ನನಗೆ ಕಮೆಂಟ್ ಮಾಡಿದ್ದಾರೆ, ಡೈಲಿ ಇಯರಿಂಗ್ ಹಾಕೊಳ್ಳಿ ಅಕ್ಕ, ಬರೀ ಗಿವಿಲ್ ಇರಬೇಡಿ, ಅಷ್ಟೆಲ್ಲ ಇದೆ ಅಂತ. ಅದು ಹೇಳೋ ರೀತಿ ನೀತಿ ಇದೆ. ದಯವಿಟ್ಟು ನೀವು ಹೇಳೋ ರೀತಿ ನೀತಿನ ಚೇಂಜ್ ಮಾಡ್ಕೊಳ್ಳಿ. ನಾನು ನಿಮ್ಮದು ಕಂಪ್ಲೇಂಟು, ನೀವು ತಪ್ಪಾಗಿ ಹೇಳ್ತಾ ಇದ್ದೀರಾ, ಹೇಳೋ ರೀತಿ ನೀತಿ ಇದೆ ಆಯಿತಾ? ಅದನ್ನು ಸ್ವಲ್ಪ ಚೇಂಜ್ ಮಾಡ್ಕೊಂಡು ಹೇಳಿ, ಅಷ್ಟೇ ನಾನು ಹೇಳೋದು. ನನಗೆ ಆದಷ್ಟು ಸಿಂಪಲ್ ಆಗಿರೋಕ್ಕೆ ನನಗಿಷ್ಟ, ನನಗೆ ಹಿಂಗಿರೋಕ್ಕೆ.
ಮನೆ ಹತ್ರ ಈ ಥರ ಕಾಟನ್ ಡ್ರೆಸ್ಗಳು ಹಾಕ್ಕೊಂಡು ಸಿಂಪಲ್ಲಾಗಿ ನಿಮ್ಮನೆ ಮಗಳು ನೀವು ಹೇಗೆ ಮನೇಲಿರ್ತೀರಾ? ಮನೇಲಿರುವಾಗ ಡೈಲಿ ಯಾರು ಗೌನ್ಗಳು ಹಾಕ್ಕೊಂಡಿರ್ತೀರಾ ಅಥವಾ ಲಕ್ಸುರಿ 2000 3000 ಟಾಪ್ಗಳು ಹಾಕ್ಕೊಂಡಿರ್ತೀರಾ? ಕಮೆಂಟಲ್ಲಿ ಹೇಳಿ ನನಗೆ. ನಿಜ ಜೀವನ ಆಗೋರೋ ಇದು, ಅರ್ಥ ಮಾಡ್ಕೊಳ್ಳಿ. ಯಾಕೆ ಅರ್ಥ ಮಾಡ್ಕೊಳ್ಳಲ್ಲ? ಅಷ್ಟೇ. ನಾನು ಹೇಳಬೇಕಿತ್ತು, ನಾನು ಹೇಳಿದ್ದೀನಿ. ತೊಗೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಆಲ್ರೆಡಿ ಬೇವ್ರು ಕಿತ್ಕೊಂಡು ಬರ್ತಾಯಿದೆ. ಯಾಕಂದರೆ ಒಂದು ಲೋಟ ಬಿಸಿನೀರು ಕುಡಿದ್ರೆ, ಸೊ ಹಾಗಾಗಿ ವಾಕ್ ಹೋಗೋಕ್ಕಿಂತ ಮುಂಚೆ ಒಂದು ಲೋಟ ಬಿಸಿನೀರು ಕುಡಿದ್ರೆ ಈ ಥರ ಸ್ವೆಟ್ ಆಗ್ತೀನಿ. ಸೊ ಬನ್ನಿ ಹೋಗೋಣ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು, ಎಲ್ಲೋಗಿದ್ದೆ, ಏನಾಯಿತು ಪ್ರತಿಯೊಂದು ವಿಡಿಯೋ ಆ್ಯಡ್ ಮಾಡ್ತೀನಿ, ನೋಡ್ಕೊಂಡು ಬನ್ನಿ. ಸ್ಟೇ ಟ್ಯೂನ್. ಏನು ತೋರಿಸ್ತಾ ಇದ್ದೀನಿ? ರೋಡ್ ತೋರಿಸ್ತಾ ಇದ್ದೀನಿ ಅಂದ್ಕೊಂಬೇಡಿ. ಇಲ್ಲೊಂದು ಬ್ಲ್ಯಾಕ್ ತಾರ್ ಕಾರ್ ನಿಂತಿದೆ, ಜೀಪ್. ಸೊ ನೋಡಿ, ಈ ಕಾರು ಸುಮಾರು ದಿನದಿಂದ ನೋಡ್ತಾ ಇದ್ದೀನಿ, ಅಬ್ಸರ್ವ್ ಮಾಡ್ತಾಯಿದ್ದೀನಿ. ತುಂಬ ಲೈಕ್ ನನಗೆ, ಯಾಕೋ ಗೊತ್ತಿಲ್ಲ. ಇದ್ರ ಪಕ್ಕ ಹೋದಾಗೆಲ್ಲ, ಇದು ನೋಡಿದಾಗೆಲ್ಲ ಏನೋ ಒಂದು ಕ್ರಶ್ ಫೀಲ್ ಆಗುತ್ತೆ, ತೊಗೋಬೇಕು ಅಂತ ಆಸೆ ಆಗುತ್ತೆ. ಕನಸಾಗೆ ಉಳಿದೇ ಇರಲಿ, ಆದಷ್ಟು ಬೇಗ ನನಸಾಗಲಿ ಅಂತ ಅನ್ಕೋತೀನಿ. ಆದಷ್ಟು ಕಷ್ಟಪಡ್ತೀನಿ ಕೂಡ. ಹಸ್ಬೆಂಡು ಅಷ್ಟೇ. ಬಟ್ ಅಷ್ಟು ದೊಡ್ಡ ಕನಸು ನನಸಾಗುತ್ತಾ? ಕನಸು ಕಾಣೋಕ್ಕೂ ಇತಿಮಿತಿ ಇರಬೇಕು. ಬಟ್ ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಅದು ನನಗೆ ಗೊತ್ತು. ತುಂಬ ದೊಡ್ಡ ಕನಸು ಕಟ್ಬಿಟ್ಟಿದ್ದೀನಿ. ದೇವ್ರ ದಯೆಯಿಂದ ಒಳ್ಳೆಯದಾಗಲಿ, ಹಾರೈಸಿ, ಆಶಿಸಿ ಬೇಗ ನನ್ನ ಕನಸು ನನಸಾಗಲಿ ಅಂತ ಆಶೀರ್ವದಿಸಿ ಅಷ್ಟೇ. ನಾನು 1 ಅವರ್ ವಾಕ್ ಮುಗಿಸ್ಕೊಂಡು ಮನೆಗೆ ಬಂದರೂ ಸದಾ ಇನ್ನೂ ಕೆಲಸ ಮಾಡ್ತಾನೆ ಇದ್ದಾರೆ. ಸತೀಶ್ ಅವ್ರ ಕೈಲೆಲ್ಲ ಕೆಲಸ ಮಾಡಿಸ್ತಾನೆ ಇದ್ದಾರೆ. ನಾನು ಹೇಳ್ತಾ ಇದ್ದೆ, ಒಂದು 5-10 ನಿಮಿಷ ರೆಸ್ಟ್ ಮಾಡೋಕ್ಕಾಗಲ್ವ ನಿಮಗೆ? ಯಾಕೆ ಹಿಂಗೆ ಕೂತ್ಕೊಂಡಿದ್ದೀರಾ? ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ, ನೀವು ಹೋಗಿ ಒಂದು ಅರ್ಧ ಗಂಟೆ ಮಲ್ಕೊಳ್ಳಿ ಅಂತ ಕೇಳಿದೆ. ಬಟ್ ಅವರು ನಾನು ಇಲ್ಲ ಅಂದರೆ ಅವ್ರು ಮಾಡಲ್ಲ ಅಂತ ಎಲ್ಲ ಕೆಲಸ ಮಾಡ್ತಾಯಿದ್ದಾರೆ. ಹೀರೆಕಾಯಿ ಬಜ್ಜಿ ಮಾಡ್ತಾಯಿದ್ದಾರೆ. ನಾನು ತಿನ್ನೋಣ ಅಂತ ಕಾದು ಸಾಕಾಯಿತು. ಎಷ್ಟೇ ಏನೇ ಕಂಟ್ರೋಲ್ ಮಾಡಿಕೊಂಡ್ರು ಈ ಬಜ್ಜಿ, ಸಮೋಸ ಈ ಥರದ್ದೆಲ್ಲ ನೋಡಿದಾಗ ತಿನ್ನಬೇಕು ಅಂತ ಬಾಯಲ್ಲಿ ನೀರು ಬರುತ್ತೆ. 100% ಅಲ್ವಾ? ನಾನಿವತ್ತು 12,824 ಹೆಜ್ಜೆ ನಡೆದಿದ್ದೀನಿ. ಸೊ ಡಯೆಟ್ ಕೂಡ ಮಾಡ್ತಾಯಿದ್ದೀನಿ, ಇಲ್ಲ ಅಂತ ಅಲ್ಲ. ನಮ್ಮಪ್ಪ ಈ ಜೂನ್ ಬಂದರೆ ನಮ್ಮ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆ್ಯನಿವರ್ಸರಿ ಕೂಡ ಅವರು ಮನೇಲಿ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡಿದ್ರು. ಅದು ಒಂದು ಕ್ಲಿಪ್ಪಿಂಗ್ ನನ್ನ ತಮ್ಮ ಕಳಿಸಿದ್ದ. ಮದುವೆ ಫಂಕ್ಷನ್ ಮನೆ, ಎಲ್ಲ ಅತ್ತೈದಿರು, ಅಪ್ಪನ ತಂಗಿದಿರು, ಎಲ್ಲ ರಿಲೇಟಿವ್ಸ್ ಇದ್ರಲ್ಲ, ಎಲ್ಲರೂ ಬಂಧು ಬಾಂಧವರೊಳಗಡೆ ಕೂತ್ಕೊಂಡು ಎಷ್ಟನೇ ವರ್ಷದ್ದು ಅಂತಂದರೆ 35ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ ಅಪ್ಪ ಅಮ್ಮ ಸೆಲೆಬ್ರೇಟ್ ಮಾಡ್ಕೋತಾ ಇದ್ದಾರೆ. ಸೊ ಒನ್ಸ್ ಅಗೇನ್ ನನ್ನ ಯೂಟ್ಯೂಬ್ ಚಾನಲಲ್ಲೂ ಕೂಡ ನಮ್ಮಪ್ಪ ಅಮ್ಮನಿಗೆ ದೇವರು 106 ವರ್ಷ ಹೀಗೆ ನಗ್ನಗ್ತಾ ಆರೋಗ್ಯವಾಗಿ ಬಾಳಿ ಬದುಕೋ ಆಯಸ್ ಆರೋಗ್ಯ ಕೊಡಲಿ ಅಂತ ನಾನು ವಿಶ್ ಮಾಡ್ತೀನಿ. ದಯವಿಟ್ಟು ನೀವು ವಿಶ್ ಮಾಡಿ. ನಮ್ಮಪ್ಪ ಅಮ್ಮನಿಗೆ ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಬ್ಲೆಸ್ಸಿಂಗ್ ಬೇಕೇ ಬೇಕು. ಸ್ವಲ್ಪ ಜನ ಹೇಳ್ತಾ ಇದ್ರಿ, ಬರೀ ವಾಕ್ ಮಾಡಿದ್ರೆ ಸಾಲಲ್ಲ, ಡಯಟ್ ಕೂಡ ಮಾಡಿ ಫುಡ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅಂತೆಲ್ಲ ಹೇಳ್ತಾ ಇದ್ರಿ. ನಿಜಕ್ಕೂ ನಾನು ಕಂಟ್ರೋಲಲ್ಲಿ ಇದ್ದೀನಿ. ಬಟ್ ಇಷ್ಟೆಲ್ಲ ಕೆಲಸ ಮಾಡಿದಾಗ ಟಯರ್ಡ್ ಆಗುತ್ತೆ, ತಿನ್ನಬೇಕು ಅನಿಸುತ್ತೆ. ಮುದ್ದೆ ಚಪಾತಿ ಎಲ್ಲ ತಿಂತಾಯಿದ್ದೀನಿ. ನಮ್ಮ ಮಂಡ್ಯ ಸೈಡ್ ಅವ್ರಿಗೆ ಅನ್ನ ತಿಂದಿಲ್ಲ ಅಂದರೆ ಏನೋ ಕಳ್ಕೊಂಬಿಟ್ಟಿದ್ದೀವಿ ಅಂತ ಅನಿಸುತ್ತೆ. ನಿಜ ಅಲ್ವಾ? ನಿಜ ಅನಿಸಿದ್ರೆ ಕಮೆಂಟ್ ಮಾಡಿ. ಊರ ಮೇಲೆ ಊರು ಬಿದ್ರೂ ಅದೇನೋ ಒಂದು ಗಾದೆನೇ ಇದೆ, ಅದೆಲ್ಲ ಬೇಡ ಮುಂದಕ್ಕೆ. ಅನ್ನ ಬೇಕೇ ಬೇಕು. ಸತೀಶ್ ಅಂತೂ ಬೈತಾರೆ ನನಗೆ. ನಾನು ಮಾಡೋ ಕೆಲಸದಲ್ಲಿ, ನಾನು ಮಾಡೋ ವಾಕಲ್ಲಿ ನಾನು ಫುಲ್ ಕಡ್ಡಿ ಆಗಿಬಿಡ್ಬೇಕು, ಫುಲ್ ತೆಳು ಆಗಿಬಿಡ್ಬೇಕು. ಬಟ್ ನಾನು ಸಣ್ಣ ಆದರೆ ಅಷ್ಟು ಚೆನ್ನಾಗಿ ಕಾಣಿಸಲ್ಲ. ಅದಕ್ಕೆ ನಾನು ಇರೋ ವೆಯ್ಟನ್ನ ದಪ್ಪನೂ ಆಗದೇರ ಮೇಂಟೈನ್ ಮಾಡ್ತಾಯಿದ್ದೀನಿ ಅಷ್ಟೇ. ನಾನು ತೀರಾ ಸಣ್ಣ ಆಗಬೇಕು ಅಂತ ನಾನು ವಾಕ್ ಅಂಥದ್ದು ಆ ಥರದ್ದೆಲ್ಲ ಮಾಡ್ತಿಲ್ಲ. ನಾನು ಏನಿದ್ದೀನಿ ಈಗ ವೆಯ್ಟ್, ಅದನ್ನು ಗೇಯ್ನ್ ಆಗಬಾರ್ದು ಅಥವಾ ಇನ್ನು ದಪ್ಪ ಆಗಬಾರ್ದು ಅಂತ ಮೇಂಟೈನ್ ಮಾಡ್ತಾ ಇರೋದು. ಅಪಾರ್ಟ್ ಫ್ರಮ್ ದಟ್ ನಾನು ತುಂಬ ಮಿಸ್ ಮಾಡಿಕೊಂಡೆ ಈ ಸೆಲೆಬ್ರೇಷನ್ನ. ನಾನು ಹೋಗಬೇಕಿತ್ತು, ಬಟ್ ಆ್ಯಕ್ಚುಲಿ ಹೋಗೋಕ್ಕಾಗಲಿಲ್ಲ. ಇದು ನೆಕ್ಸ್ಟ್ ಡೇ ವ್ಲಾಗ್ನ ನಾನು 2 ಡೇ ವ್ಲಾಗ್ನ ಮರ್ಜ್ ಮಾಡಿ ಕ್ಯಾಪ್ಚರ್ ಮಾಡಿ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ. ಎಷ್ಟೆಲ್ಲ ಕೆಲಸ ಮಾಡಿರೋ ಕಾರಣ ಪತಿದೇವರು ಫುಲ್ಲು ಡೀಪ್ ನಿದ್ದೆಗೆ ಹೋಗಿದ್ದಾರೆ. ಬಟ್ ಅವ್ರು ಎಂಥ ಕಳ್ಳರು ಅಂದರೆ ಕಣ್ಮುಚ್ಚಿ ನಿದ್ದೆ ಮಾಡ್ತಾಯಿದ್ದಾರ ನೋಡಿ. 2 ನಿಮಿಷಕ್ಕೂ ಕಣ್ಬಿಟ್ಟು ನೋಡ್ತಾರೆ. ಇದು ಕಳ್ಳಿದ್ದೆ ಅಂತ ನನಗನ್ಸುತ್ತೆ. ಆದರೂ ಪಾಪ ಅನಿಸುತ್ತೆ. ನಿದ್ದೆನೂ ನೆಮ್ಮದಿಯಿಂದ ಮಾಡಲ್ಲ ಫ್ರೆಂಡ್ಸ್. ಸುಮಾರು ಜನ ತಪ್ಪು ತಿಳ್ಕೊಂಡಿದ್ದೀರಾ, ನೀವು ದೇವರಂತ ಹಣ್ಣನ್ನು ಪಡೆದಿದ್ದೀರಾ ಅಂತ. ಅವ್ರನ್ನ ನಾನು ಬ್ಲೇಮ್ ಮಾಡ್ತಾ ಇಲ್ಲ. ತುಂಬ ಕೋಪ ಅವರಿಗೆ, ಮುಂಗೋಪ,
ಮಾತು ಕಮ್ಮಿ ಇರ್ಬೋದು, ಬಟ್ ಮೂಗು ತುದಿ ಕೋಪ ಇರುತ್ತೆ. ನಾವು ಬರೀ ಬಾಯಲ್ಲಿ ಮಾತಾಡ್ತೀವಿ, ಅವರು ಕೈಯಲ್ಲಿ ಕಾಲಲ್ಲಿ ಎಲ್ಲದರಲ್ಲೂ ಮಾತಾಡ್ತಾರೆ. ನಿಮಗೆ ಬಿದ್ದಿಲ್ವಾ ಸಿಸ್ ವಧೆಗಳು ಅಂತ ಕೇಳಬೇಡಿ. ನಾನು ತಿಂದಿದ್ದೀನಿ ಸುಮಾರು ಸ್ವಲ್ಪ. ಇವಾಗ ಎಚ್ಚೆತ್ಕೊಂಡ್ಬಿಟ್ಟಿದ್ದೀನಿ ಯಾವ ಟೈಮಲ್ಲಿ ಹೆಂಗಿರಬೇಕು, ಕೆಲಸ ಇದ್ದಾಗ ಹೆಂಗಿರಬೇಕು, ಕೆಲಸ ಇಲ್ಲದೇ ಇರುವಾಗ ಹೆಂಗಿರ್ಬೇಕಂತ. ನಾವು ಒಬ್ಬರು ಇಬ್ರಿಗೆ ಮಾಡೋಕ್ಕೆ ಎಷ್ಟು ಟೆನ್ಷನ್ ಮಾಡ್ಕೋತೀವಿ, ಅವ್ರು ಸಾವಿರಾರು ಜನಕ್ಕೆ ಅಡುಗೆ ಮಾಡೋಕ್ಕೆ ಟೆನ್ಷನ್ ಇದ್ದೇ ಇರುತ್ತೆ ಅಲ್ವಾ. ನನಗೆ ನಿಜವಾಗ್ಲೂ ವಿಡಿಯೋ ಮಾಡ್ಕೊಳ್ಳೋಕ್ಕೆ ಟೈಮೇ ಸಿಗ್ತಾಯಿಲ್ಲ. ಆ್ಯಸ್ ಯೂಶ್ವಲ್ ಹೇಗೆ ಮನೇಲಿ ಏನೇನು ಮಾಡ್ತಿರ್ತೀನಿ ಅದನ್ನೇ ಒಂದು ಸಣ್ಣ ಸಣ್ಣ ಕ್ಲಿಪ್ಪಿಂಗ್ ಹ್ಯಾಡ್ ಮಾಡೋಣ ಅಂತ ಅಂದ್ಕೊಂಡ್ರು ನಿಜಕ್ಕೂ ನಂಬ್ತೀರಾ ಬಿಡ್ತೀರಾ, ಮೈ ಗಾಡ್ ಗ್ರೇಸ್ ಟೈಮೇ ಸಿಗ್ತಿಲ್ಲ. ನೋಡಿ ಎಷ್ಟು ಸ್ವೆಟ್ ಆಗ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಅದೇ ಹೇಳ್ತೀನಿ ಅಂತ ಬೇಜಾರಾಗಬೇಡಿ. ನನ್ನ ರೊಟೀನ್ ಇರೋದೇ ಹಾಗೆ. ನಾನು ಇರೋದನ್ನೇ ಇದ್ದಾಗೆ ತೋರ್ಸೋಕ್ಕೆ ಇಷ್ಟಪಡ್ತೀನಿ. ಅದರಲ್ಲಿ ಡ್ರಾಮಾ ಆ ಥರದ್ದೆಲ್ಲ ಎಂಥದೂ ಇಲ್ಲ. ನನ್ನ ಹಿಂದಿನ ವ್ಲಾಗಲ್ಲೇ ಸುಮಾರು ಜನ ಕಮೆಂಟ್ ಮಾಡ್ತಿದ್ರಿ, ನೀವು ಹಾಕೊಳ್ಳೋ ಡೈಲಿ ಇಯರಿಂಗ್ಸ್ದು ವಿಡಿಯೋ ಕ್ಲಿಯರಾಗಿ ತೋರಿಸಿ ಅಂತ. ನಾನು ಅದು ಒಂದು ಸಪ್ರೇಟ್ ವ್ಲಾಗ್ ಮಾಡ್ತೀನಿ ಖಂಡಿತವಾಗ್ಲೂ. ಸೊ ಸದ್ಯಕ್ಕೆ ನಾನಿವಾಗ ಇದು ಒಂದು ಇಯರಿಂಗ್ ಹಾಕ್ಕೊಂಡಿದ್ದೀನಿ. ಪುಟ್ಟ ಇಯರಿಂಗ್ ಇದು ಡೈಮಂಡ್ ಸ್ಟೋನ್ ಇರೋ ಅಂಥ ಇಯರಿಂಗ್. ಡೈಲಿ ಯೂಸ್ಗೆ 5 ಗ್ರಾಮ್ ಇದೆ, ತುಂಬ ಮಂದಕ್ಕೆ ತಿಕ್ಕಾಗಿದೆ. ಹಾಕ್ಕೊಂಡಿದ್ದೀವಿ ಓಲೆ ಅಂತ ಅನಿಸೋದೇ ಇಲ್ಲ. ಈ ಥರ ಇಯರಿಂಗ್ಸ್ ಆರ್ಟ್ ಶೇಪ್ ಇದೆ, ಈ ರೀತಿ ಆರ್ಟ್ ಶೇಪಲ್ಲಿದೆ. ತುಂಬ ಇಷ್ಟ ಆಗುತ್ತೆ ನನಗೆ, ಎಸ್ಪೆಷಲಿ ಈ ಥರ ಪುಟ್ಟದ ಹಾಕ್ಕೊಳ್ಳೋಕ್ಕೆ ನನಗೆ ತುಂಬ ಇಷ್ಟ. ಆಮೇಲೆ ಸುಮಾರು ಜನ ನೀವು ಅಕ್ಷಯ ತೃತೀಯಾಗೆ ತೊಗೊಂಡಂಥ ಓಲೆ ನಮಗೆ ತೋರಿಸೇ ಇಲ್ಲ, ಕ್ಲಿಯರಾಗಿ ತೋರಿಸಿ ಅಂತ ಹೇಳ್ಕೊಂಡು. ಆಮೇಲೆ ಯಾವ ಶಾಪಲ್ಲಿ ನೀವು ಜ್ಯುವೆಲ್ಸ್ನ ಪರ್ಚೇಸ್ ಮಾಡ್ತೀರಾ ಅಂತ ತುಂಬ ಜನ ಕೇಳ್ತಾಯಿದ್ರಿ. ನಿಮ್ಮೆಲ್ಲರಿಗೂ ಗೊತ್ತು, ಟಿಕೆ ಲೇಔಟ್ ಶ್ರೀ ಕೃಷ್ಣ ಜ್ಯುವೆಲ್ರಿ ಅಂಗಡೀಲಿ ನಾನು ಯಾವಾಗಲೂ ತೊಗೊಳ್ಳೋದು. ಯಾಕಂದರೆ ತುಂಬ GST VAT ಆ ಥರದ್ದೆಲ್ಲ ಅವ್ರು ಏನೂ ಹಾಕೋದಿಲ್ಲ. ಹಂಗಂತ ಅಂದ್ಬಿಟ್ಟು ತೀರಾ ಕಡಿಮೆ ಕೊಡ್ತಾರೆ ಬನ್ನಿ ತೊಗೊಳ್ಳಿ ಅಂತ ನಾನು ಯಾವುದೇ ಪ್ರಮೋಷನ್ನು ಕೂಡ ಮಾಡೋದಿಲ್ಲ. ವರ್ಷದಿಂದ ಅವರ ಆಚಾರ್ಯರ ಕೈಲಿ ನಮಗೆ ಮಾಡಿಸಿ ಕೊಡ್ತಾರೆ. ಒಂದು ಬಿಲೀವ್, ಅವ್ರ ಹತ್ರ ಚಿನ್ನ ತೊಗೊಂಡ್ರೆ ಚಿನ್ನ ಸಿಗುತ್ತೆ, ಆ ಕೈಗುಣ ಹಂಗಿದೆ. ಸೊ ಹಾಗಾಗಿ ನಾನು ಅಲ್ಲಿ ಪರ್ಚೇಸ್ ಮಾಡ್ತೀನಿ. ನಾನು ಶ್ರೀಕೃಷ್ಣ ಜ್ಯುವೆಲ್ರಿ ಶಾಪಲ್ಲಿ ಚಿನ್ನ ತೊಗೊಳ್ಳೋದು. ಅಕ್ಷಯ ತೃತೀಯಾಗೆ ತೊಗೊಂಡಂಥ ನನ್ನ ಇಯರಿಂಗ್ಸ್ ಇದು ಹೇಗಿದೆ ಅಂತ ಬ್ಯಾಕ್ ಕ್ಯಾಮ್ರಾನಲ್ಲಿ ತೋರಿಸ್ತೀನಿ. ಪರ್ಲ್ ಕೂಡ ಇದೆ, ಡೈಮಂಡ್ ಸ್ಟೋನ್ ಕೂಡ ಇದೆ, ಮಧ್ಯ ಒಂದು ರೆಡ್ ಕಲರ್ ಸ್ಟೋನ್ ಕೂಡ ಇದೆ. ಸೊ ತುಂಬ ಇಷ್ಟ ಆಗಿ ನವಿಲು ಪಿಕಾಕ್ ಡಿಸೈನ್ ಇರೋಂಥ ಇಯರಿಂಗ್ಸ್. ಪಿಕಾಕ್ ಡಿಸೈನ್ ಸುಮಾರು ಇಯರಿಂಗ್ಸ್ ಇದೆ ನನ್ನ ಹತ್ರ ಆ್ಯಕ್ಚುಲಿ. ಸೊ ಯಾಕೋ ಸಿಂಪಲ್ ಆಗಿರೋದು ಇದು ಒಂದು ಇಷ್ಟ ಆಯಿತು, ಸೊ ಇದು ಒಂದು ತೊಗೊಂಡೆ. ಸುಮಾರು ಜನ ಸಿಸ್ಟರ್ಸು ಬೇಜಾರು ಮಾಡ್ಕೊಂಬಿಟ್ಟಿದ್ದಾರೆ, ಸಿಸ್ ನಮಗೆ ಕೇಳಿ ಕೇಳಿ ಬೇಜಾರಾಗೋಯ್ತು, ನೀವು ಇಯರಿಂಗ್ ತೋರಿಸ್ಲೇ ಇಲ್ಲ ಅಂತ. ನಾನು ನಿಜಕ್ಕೂ ಮರ್ತುಬಿಟ್ಟಿದ್ದೆ, ಸಾರಿ. ನೋಡಿ, ನಾನಿದೆ ಅಕ್ಷಯ ತೃತೀಯಾಗೆ ತೊಗೊಂಡಿರೋಂಥ ಇಯರಿಂಗ್. ಪಿಕಾಕ್ ಡಿಸೈನ್ ಇದೆ, ಮಧ್ಯ ಒಂದು ರೆಡ್ ಸ್ಟೋನ್ ಇದೆ, 7 ಡೈಮಂಡ್ ಸ್ಟೋನ್ ಇದೆ. ಈ ಓಲೆಗೆ ಒಂದು ಪರ್ಲ್ ಇದೆ. ತುಂಬ ಇಷ್ಟಪಟ್ಟು ತೊಗೊಂಡೆ ನಾನು, ಇದೇ ಥರ ಬೇಕು ಅಂತ ಹೇಳಿ. ನೀವು ಡೈಮಂಡ್ ಪರ್ಚೇಸ್ ಮಾಡಬೇಕು ಅಂದರೆ ನಿಮ್ಗೆ ಯಾರಿಗಾದ್ರೂ ಅಸ್ಟ್ರಾಲಜರ್ಸ್ ಗೊತ್ತಿದ್ದರೆ ಅವ್ರ ಹತ್ರ ಕೇಳಿ, ನಿಮ್ಗೆ ಸೂಟ್ ಆದರೆ ತೊಗೊಳ್ಳಿ. ಏನಪ್ಪ ಅಂದರೆ ನಾನು ಅಷ್ಟು ಬಟ್ಟೆಗಳು ತೊಗೋತೀನಿ, ಬಟ್ಟೆ ಕ್ರೇಜ್ ಇದೆ ನನಗೆ, ಇಲ್ಲ ಅಂತ ನಾನು ಹೇಳೋದಿಲ್ಲ. ಬಟ್ ಜಾಸ್ತಿ ನಾನು ಬಟ್ಟೆಗೆ ಇನ್ವೆಸ್ಟ್ ಮಾಡೋದಿಲ್ಲ. ಏನಾರು ಒಕೇಶನ್ಸ್ ಇದ್ದಾಗ ಸೀರೆ ಗಿರೆ ಈ ಥರದ್ದು ತೊಗೋತೀನಿ. ಅದು ಬಿಟ್ಟರೆ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಂಥದ್ದು ನಾನು ಗೋಲ್ಡ್ ಮೇಲೆ. ಯಾಕಂದರೆ ಇವಾಗ ನನ್ನ ಮದುವೆ ಟೈಮಲ್ಲಿ ನಂಬ್ತಿರೋ ಬಿಡ್ತಿರೋ ಪರ್ ಗ್ರಾಮ್ 1250 ಇತ್ತು. ಗೌರಿ ಹಬ್ಬದ ಟೈಮಲ್ಲಿ ನನ್ನ ಮದುವೆ ಆಗಿದ್ದು ಸೆಪ್ಟೆಂಬರ್ಗೆ. ಗೌರಿ ಹಬ್ಬದ ಟೈಮಲ್ಲಿ ಪರ್ ಗ್ರಾಮ್ 1300 ರೂಪಾಯಿ ಆಗಿಬಿಡ್ತು, 50 ರೂಪಾಯಿ ಜಾಸ್ತಿ ಆಯಿತು. ಅಂಥ ಟೈಮಲ್ಲಿ ಅಪ್ಪ ಎಷ್ಟು ಟೆನ್ಷನ್ ಮಾಡಿಕೊಂಡ್ರು, 300 ರೂಪಾಯಿ ಜಾಸ್ತಿ ಆಯ್ತಲ್ಲ, 300 ರೂಪಾಯಿ ಜಾಸ್ತಿ ಆಯ್ತಲ್ಲ ಅಂತ ತುಂಬಾ ಟೆನ್ಷನ್ ಮಾಡ್ಕೊಂಬಿಟ್ರು. ಸೊ ಈಗ ಗ್ರಾಮ್ 7000. ನನ್ನ ಮದುವೆ ಆಗಿ 15 ವರ್ಷ ಆಯಿತು. ಇನ್ನು ನನ್ನ ಮಗಳ ಮದುವೆ ಟೈಮ್ಗೆ ಎಷ್ಟಾಗುತ್ತೋ ಗ್ರಾಮ್ ಚಿನ್ನ ಗೊತ್ತಿಲ್ಲ. ನಾ ಪ್ರತಿ ಸತಿ ಏನು ಕನ್ವೆ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಅಂದರೆ, ನನ್ನ ಹತ್ರ ಚಿನ್ನ ಇದೆ, ನಾನು ಚಿನ್ನ ಕೊಡ್ತೋಳು, ನಾನು ಚಿನ್ನ ತೋರ್ಸೋಕ್ಕಿದ್ದೀನಿ ಅನ್ನೋದು ಅಲ್ಲ. ಆದರೆ ಇಂದಿನ ಮೀನಿಂಗ್ ಮರ್ಮ ಏನಂದರೆ, ಚಿನ್ನಕ್ಕೆ ಇನ್ವೆಸ್ಟ್ ಮಾಡಿ. ಸಣ್ಣ ಪುಟ್ಟ ಗ್ರಾಮ್, ಈಗ ನೀವು ಒಂದು 7-7.5 ಸಾವಿರ ಕೂಡಿಸಿಟ್ರೆ 1 ಗ್ರಾಮ್ ಗೋಲ್ಡ್ ತೆಗೆದಿಡಿ. 1 ಗ್ರಾಮ್ಗೆ ಉಂಗುರಾನೋ ಅಥವಾ ಒಂದು ಇಯರಿಂಗೋ ಏನೋ ತೆಗೆದಿಡಿ. ಅದು ನಾಳೆ ದಿನ 1 ಡಬಲ್ ಆಗುತ್ತೆ, 3 ಆಗುತ್ತೆ. ಈ ಭೂಮಿ ಮೇಲೆ ಚಿನ್ನದ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಹಾಳಾದರೂ ಅನ್ನೋದು ಇಲ್ಲವೇ ಇಲ್ಲ. ಇಲ್ಲ ಚೀಟ್ ಈ ಥರ ಹಾಕೊಳ್ಳಿ. ಸುಮಾರು ಜನ ನಂಗೆ ಕೇಳ್ತಿರ್ತೀರಾ ನಿಮ್ಮ ಸೇವಿಂಗ್ಸ್ ಬಗ್ಗೆ, ನಮಗೆ ಟಿಪ್ಸ್ ಕೊಡಿ ಶ್ವೇತಕ್ಕ, ನೀವು ಹೇಗೆ ಇಷ್ಟು ಗೋಲ್ಡ್ ತೊಗೊಂಡ್ರಿ ಅಂತ. ದಯವಿಟ್ಟು ತಪ್ಪು ತಿಳ್ಕೊಬೇಡಿ, ನಾನು ಒಂದೇ ಸತ ತೊಗೊಂಡಿಲ್ಲ. 15 ವರ್ಷದಿಂದ ನಾನು ಸ್ವಲ್ಪ ಕೂಡಿಸಿಟ್ಟು ತೊಗೊಂಡಿದ್ದೀನಿ. ಚಿನ್ನನ ನಾನು ಇನ್ವೆಸ್ಟ್ ಅಂತ ಮಾಡಿ ಇಟ್ಕೊಂಡಿದ್ದೀನಿ. ದುಡ್ಡಿದ್ರೆ ಈಗ ನನ್ನ ಹತ್ರ 10,000 ಇದ್ದರೆ 10,000 ಚಿನ್ನ, 10,000 ಅಮೌಂಟ್ ಇರುತ್ತೆ. ಅದೇ 10,000ಕ್ಕೆ ಒಂದು
ಇನ್ನೊಂದು 5,000 ಸಾವಿರ ಹಾಕಿ 2 ಗ್ರಾಮ್ ಗೋಲ್ಡ್ ತೆಗೆದ್ರೆ ಅದು 1 to 3 ಆಗುತ್ತೆ. ಸೊ ಈ ಪ್ಲ್ಯಾನಿಂದ ನಾನು ಚಿನ್ನ ತೆಗೆದಿಟ್ಟಿರೋದು. ಕನ್ವೆ ಆಯಿತಾ ನಿಮ್ಮೆಲ್ರಿಗೂ? ನಾನು ನಿಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಿಂದನೇ ಹುಟ್ಟಿ ಬಂದಿರೋಂಥ ಸಾಮಾನ್ಯ ಹೆಣ್ಮಗು. ನಾನು ಚಿನ್ನಕ್ಕೆ ಹುಟ್ಟಿದ್ದೀನಿ ಅಂತ ಮಾತನ್ನ ವಾಪಸ್ ತಗೊಳ್ಳಿ. ಎಲ್ಲರೂ ಅಲ್ಲ, ಒಂದಿಬ್ಬರು ಜನ ಹೆಣ್ಮಕ್ಳು ಅವರಿಗೋಸ್ಕರ ಹೇಳಿದ್ದು. ಸೊ ಸಂಜೆ ಪೂಜೆ ಎಲ್ಲ ಆಯಿತು. ಈಗ ರೆಗ್ಯುಲರಾಗಿ ವಾಕ್ ಹೋಗ್ತಾ ಇದ್ದೀನಿ. ಕತ್ಲೆ ನೋಡಿ ಸಂಜೆ ಟೈಮ್. ಹೇಗೆ ಕಾಣಿಸ್ತಾ ಇದೆ ನನ್ನ ದೇವ್ರ ಮನೆ ಕಮೆಂಟಲ್ಲಿ ಹೇಳಿ. ಬನ್ನಿ ಹೊರಡೋಣ. ಬೇಗ ಕತ್ಲಾಗ್ಬಿಡುತ್ತೆ ಇವಾಗ. ಈಗಿನ್ನೂ ಜಸ್ಟ್ ಎಷ್ಟು ಗೊತ್ತಾ ಟೈಮು? 5:45. ಸೊ ಇಷ್ಟು ಬೇಗ ಕತ್ಲಾಯಿತು ಅಂತ ಅನ್ನಿಸ್ತಾ ಇದೆ. ಸೊ ಚಾರು ಈಚೆ ಇದ್ದಾಳೆ, ಬನ್ನಿ ನಾವು ಅವಳ ಜೊತೆ ಜಾಯಿನ್ ಆಗೋಣ. ವಿಡಿಯೋ ಹೀಗೆ ಕಂಟಿನ್ಯೂ ಮಾಡ್ತೀನಿ. ಟೈಮ್ 6:30, ಅರ್ಧ ಗಂಟೆ ವಾಕ್ ಮಾಡಿದೆ. ಫುಲ್ಲು ಸ್ವೆಟ್ ಆಗಿದ್ದೀನಿ ನೋಡಿ. ಇಷ್ಟು ವಾಕ್ ಮಾಡಿದ್ರು ಯಾಕೆ ಸಣ್ಣ ಆಗ್ತಾಯಿಲ್ಲ ಗೊತ್ತಾಗ್ತಾಯಿಲ್ಲ. ನಿಯತ್ತು ಸ್ವಲ್ಪ ಜಾಸ್ತಿ ಅನಿಸುತ್ತೆ. ನೀರು ಕುಡಿದ್ರೂ ದಪ್ಪ ಆಗ್ತೀನಿ ನೋಡಿ. ಬೊಗಾದಿ ರಿಂಗ್ ರೋಡಲ್ಲಿದ್ದೀನಿ. ಸೊ ನಿಯತ್ತಾಗಿರೋರು ಕಂಡ್ರೆ ಹಾಗೇನೆ. ಹನಿ ಆಗ್ತಾಯಿದೆ. ಮಳೆಗೆ ಸಿಗಾಕೊಂಡ್ರೆ ಮಾತ್ರ ಅಪ್ಪಚ್ಚಿ ಆಗೋದಂತ ಗ್ಯಾರಂಟಿ. ಮಳೆ ಬರೋ ಅಷ್ಟರಲ್ಲಿ ಮನೆಗೆ ಹೋಗಿ ಸೇರ್ಕೋಬೇಕು. ಸೈಕಲ್ ಹೊಡ್ಕೊಂಡು ಬರ್ತಾ ಇದ್ದಾಳೆ ಅವಳು ಹಿಂದೆ. ಏನೋ ನೆನಪಿಸ್ಕೊಂಡು ಹೇಳೋಣ ಅಂತ ಆಯ್ತಾ. ನಿಜ ಮಾಡ್ತಾಯಿತ್ತು. ವಾಕ್ ಮಾಡೋ ಟೆನ್ಷನಲ್ಲಿ ಏನೋ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೆ, ಎಲ್ಲ ಮಾಡ್ತಾಯಿತ್ತು. ನೈಟ್ ಊಟಕ್ಕೆ ಚಪಾತಿ ಹಿಟ್ಟು ಕಲಸಿಟ್ಟು ಬಂದಿದ್ದೀನಿ. ಆಮೇಲೆ ಏನೋ ಹೇಳೋಣ ಅಂತ ಬಂದೆ. ನಿಜ ಒಂದೊಂದ್ಸಲಿ ಹೀಗೆ ಬ್ಲ್ಯಾಂಕ್ ಆಗಿಬಿಡ್ತೀವಿ. ಏನೋ ಮಾತಾಡೋಕ್ಕೆ ಅಂತಲೇ ಬಂದೆ. ಎಲ್ಲೋದ್ರೂ ಸ್ವಲ್ಪ ಜನ ಹೊಸ ಸಬ್ಸ್ಕ್ರೈಬರ್ಸ ವಿಡಿಯೋ ನೋಡೋರೆಲ್ಲ ಗುರ್ತು ಹಿಡಿದು ಮಾತಾಡಿಸ್ತೀರಾ. ಥ್ಯಾಂಕ್ ಯು. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಕೊನೆ ತನಕ ಹೀಗೆ ಇರಲಿ. ಆಮೇಲೆ ಸ್ವಲ್ಪ ಜನ ಮೀನ್ಸ್ ಅಂದರೆ ತುಂಬ ಸಪೋರ್ಟ್ ಮಾಡ್ತೀರಾ. ತಲೆ ಕೆಡಿಸ್ಕೊಬಿಡಿ ಸೀಸ್ ಅಂಥವ್ರಿಗೆಲ್ಲ ಇಗ್ನೋರ್ ಮಾಡಿ ಅಂತ. ತಲೆ ಕೆಡಿಸ್ಕೋದಲ್ಲ, ಬಟ್ ಅಲ್ಲಿಂದಲೇ ಅವರಿಗೆ ಕನ್ವೆ ಮಾಡೋಣ, ಹೇಟರ್ಸು ನನ್ನ ಲವ್ ಮಾಡೋ ಥರ ಮಾಡೋಣ ಅಂತ ಅಷ್ಟೇ ನನ್ನ ಉದ್ದೇಶ, ಬೇರೆ ಏನಿಲ್ಲ. ಹೊನಿ ಆಗ್ತಾಯಿದೆ ಗೈಸ್. ಮನೆಗೆ ಹೋಗಬೇಕು ಬೇಗ, ಇಲ್ಲಾಂದರೆ ನೆನ್ಕೊಂಡು ಹೊರಟಾಗ್ತೀನಿ. ಏನೇ ಅದು? ಏನು? ಚಿಪ್ಸ್ ಮಸಾಲ. ಏನು ದಿನ ಇದೇ ಕೆಲಸನಾ? ಚಿಪ್ಸ್ ಮಸಾಲ, ಅದು ಮಸಾಲ, ಇದು ಮಸಾಲ. ಹೆಂಗಿದೆ ಟೇಸ್ಟ್? ಹೆಂಗಿದೆ? ಈರುಳ್ಳಿ ಯಾಕೆ ಇಷ್ಟು ದಪ್ಪ ದಪ್ಪ ಕಟ್ ಮಾಡಿದ್ಯಾ? ಕಟ್ ಮಾಡೋಕ್ಕೆ ಬರಲಿ, ಅದಕ್ಕೆ ಹೆಂಗೆ ಕಟ್ ಮಾಡಿ ಈ ಥರ? ಕೊತ್ತಂಬರಿ ಸೊಪ್ಪು ಹಂಗಂಗೆ ಯಾಕೆ? ಇಲ್ಲ, ಕತ್ರಿಲಿ ಕಟ್ ಮಾಡೋಕ್ಕೆ. ಚೆನ್ನಾಗಿದೆಯಾ? ಕತ್ರಿಲ್ಲ. ಸ್ವಲ್ಪ ನಿಂಬೆಹಣ್ಣು 2 ಹಾಕ್ಬಿಟ್ಟ? ಒಂದು ಹಾಕ್ಬೇಕು ತಾನೆ? ಏನಾಯ್ತಾ? ಹುಳಿ ಆಯಿತು. ತಿನ್ನೋಡು. ನಿಂಗೆ ಜ್ವರ ಇದೆ, ಅದಕ್ಕೆ ಹಂಗೆ ಅನ್ನಿಸ್ತಾ ಇದು. ಸ್ವಲ್ಪ ಹುಳಿ ಆಯಿತು. ಸೊ ಯಾರಪ್ಪ ಇವರು ಮಧ್ಯದಲ್ಲಿ ಅಂತ ನೋಡ್ತಾ ಇದ್ದೀರಾ? ಇವರು ಸತೀಶ್ ಅಕ್ಕನ ಗಂಡ, 2ನೇ ಅಕ್ಕನ ಗಂಡ. ಪಾಪ ಏನೋ ಮನೇಲಿ ಜಗಳ ಮಾಡಿಕೊಂಡು ಅವ್ರ ಮಗ ಹೊಡೆದ್ರು ಅಂತ ಬಂದಿದ್ದಾರೆ. ಬಂದ ತಕ್ಷಣ ಅವ್ರು ಕೇಳಿದ್ದು ನನಗೆ ಒಂದೇ, ಶ್ವೇತಾ ನಿನ್ನ ಕೈಯಿಂದ ಬಿಸಿ ಬಿಸಿ ಮುದ್ದೆ ಮಾಡಿಕೊಡು ಅಂತ ಮುದ್ದೆ ಮಾಡಿ ಕೊಟ್ಟೆ. ಊಟ ಮಾಡಿ ಮಲಗಿದ್ರು. ಸತೀಶ್ ಮಧ್ಯಾಹ್ನ ಮುದ್ದೆ ತಿಂದಿದ್ರು, ಹಾಗಾಗಿ ನಂಗೆ ಮುದ್ದೆ ಬೇಡ ಚಪಾತಿ ಮಾಡು ಅಂದರು. ನಾನು ಮಕ್ಕಳಿಗೆ ಸತೀಶ್ಗೆ ಎಲ್ಲ ಚಪಾತಿ ಮಾಡಿ ಬಿಸಿ ನೀರೆಲ್ಲ ಕಾಯಿಸ್ಕೊಟ್ಟು ಎಲ್ರದ್ದು ಊಟ ಆಯಿತು. ಈ ಚಪಾತಿ ಮಾಡಿದಾಗ ಅಡುಗೆ ಮನೆ ಎಷ್ಟು ಗಲೀಜಾಗುತ್ತೆ ನಿಮ್ಮೆಲ್ರಿಗೂ ಗೊತ್ತು. ನಾ ಕೆಳಗಡೆ ನ್ಯೂಸ್ ಪೇಪರ್ ಏನೂ ಹಾಕ್ಕೊಳ್ಳಲ್ಲ, ಎಲ್ಲರೂ ಹಾಕೋತಾರೆ. ಮತ್ತು ನನಗೆ ಬೆಳಗ್ಗೆಗೆ ಎದ್ದಿದ ತಕ್ಷಣ ಅಡುಗೆ ಮನೆ ಮೆಸ್ಸಿ ಅನ್ನಿಸ್ಬಾರ್ದು, ಅದಕ್ಕೆ ಎಲ್ಲ ಈಗಲೇ ಕ್ಲೀನ್ ಮಾಡಿಕೊಂಡೆ. ಏನು ಹೇಳು ವಾಪಸ್ಸು? ಹೇಳಿ ಇವಾಗ ವಾಪಸ್. ಅದೇನು ಹೇಳು ನೀನು ಹೇಳಿದ್ದು ನನಗೇನು ಕೇಳಿಸ್ಲಿಲ್ಲ. ನಾನು ಚಪಾತಿ ಮಾಡ್ತಾಯಿದ್ದೆ, ಅದೇನು ಹೇಳಿ ಇವಾಗ ವಾಪಸ್. ಯಾಕೆ ನಿಲ್ಲಿಸ್ಬಿಟ್ಟೆ? ಹಾಂ, ಅದೇನು ಹೇಳು ಅಂತ ಹೇಳ್ತಾ ಇರೋದು ಇವಾಗ ನಿನಗೆ. 4 ಗಂಟೆಗೆ ಅವ್ರ ಅಜ್ಜಿ ಬರ್ತಾರಂತ ಕೆಲಸ ಮಾಡೋಕ್ಕೆ. ಹಾಂ, ಅಲ್ಲ 7 ಗಂಟೆಗೆ ಎದ್ದು ಮಾಡ್ಬೇಕಂತ. ಮಾತಾಡೋಕ್ಕೆ? ಹಾಂ, ಅದೇನು ಮಾತಾಡು? ಫೋನ್ ತಂದ ತಕ್ಷಣ ಯಾಕಂಗೆ ಬಾಯಿ ಮುಚ್ಚಿಬಿಡ್ತೀಯಾ? ಮಾತಾಡಿ ಇವಾಗ. ಹಂಗೆ ಹಿಂಗೆ ಅಂತ ಆ ಕಡೆ ಹೋದ್ಮೇಲೆ ಆಮೇಲೆ ಮಾತಾಡ್ತೀನಿ. ಗೀ ಅಲ್ಲ,
ಇನ್ಯಾರ್ಗೆ ಸೊ ನೈಟ್ ಆಗಿದ ತಕ್ಷಣ ಅವ್ರ ಪಪ್ಪ ಮಕ್ಕಳಿಗೆ ಈ ಥರ ಕಾಲು ಎಳೆಯೋದು ರೇಗ್ಸೋದು ಇದ್ದಿದ್ದು ಕಾಮನ್ನು. ಸೊ ನೈಟ್ ಊಟಕ್ಕೆ ಈಗ ನಾನು ಚಪಾತಿ ತಿಂತಾಯಿದ್ದೀನಿ, ಎಲ್ಲರೂ ಮಲ್ಕೊಂಡ್ರು, ಅವ್ರ ಮಕ್ಕಳನ್ನು ಮಲಗಿಸಿದ್ರು. ಮತ್ತು ನನ್ನ ರೊಟೀನ್ ಸ್ಟಾರ್ಟ್ ಆಗಿದೆ. 4 ಗಂಟೆಗೆ ಎದ್ದು ಎಲ್ಲ ಕೆಲಸ ಮಾಡಿ ಈಗ 5 ಗಂಟೆ ಅವರು ನಾನು ಬರ್ತೀನಿ ನಿಮ್ಮ ಜೊತೆ ವಾಕ್ಗೆ ಅಂತ ಹೇಳಿ ವಾಕಿಗೆ ನಮ್ಮ ಜೊತೆ ನಮ್ಮ ಮನೆಯವ್ರು ಕೂಡ ಬರ್ತಾಯಿದ್ದಾರೆ, ನನ್ನ ಹಸ್ಬೆಂಡ್ ಕೂಡ ಬರ್ತಾಯಿದ್ದಾರೆ. ಏನಪ್ಪ ಅಂದರೆ ಅವ್ರು ನನಗೆ ರೇಗಿಸ್ತಾ ಇದ್ದಿದ್ದು, ಏನಕ್ಕೆ ಅಷ್ಟು ಬೇಗ ಎದ್ದೇಳಬೇಕು, 7 ಗಂಟೆಗೆ ಎದ್ದು ಮಾಡು ಅಂತ. 4 ಗಂಟೆಗೆ ಎದ್ದರೆ ಇಷ್ಟೊತ್ತಾಗುತ್ತೆ, ಇನ್ನು ನಾನು 7 ಗಂಟೆಗೆ ಎದ್ದು ಮಾಡಿದ್ರೆ ನೋಡಿ ನನ್ನ ಮುಖದಲ್ಲಿ ಎಷ್ಟು ಬೇವ್ರು ಬರ್ತಾಯಿದೆ. ಕಾರಣ ಬಾಗಿಲು ತೊಳೆದು ರಂಗೋಲಿ ಹಾಕಿ ಪಾತ್ರೆ ತೊಳೆದು ನೈಟೆಲ್ಲ ಕ್ಲೀನ್ ಮಾಡಿದ್ದೆ. ಬಟ್ ಆದರೂ ಈ ಸಣ್ಣ ಪುಟ್ಟದ್ದು ಏನಾದರೂ ಇದ್ದರೆ ಎಲ್ಲ ಕ್ಲೀನ್ ಮಾಡಿ ಬಂದಿರೋಂಥದ್ದು. ಅವರಪ್ಪ ಮುಂದೆ ಮುಂದೆ, ಮಗಳು ಹಿಂದೆ ಹಿಂದೆ, ನನ್ನ ಮಗ ಸೈಕಲಲ್ಲಿ. ನನಗೆ ಇದು ಸ್ವಲ್ಪ ಗೊಬ್ಬರ ಮತ್ತು ಕೆಮ್ಮಣ್ಣು ಬೇಕಾಗಿತ್ತು, ಪಾಟ್ಗಳಿಗೆ ಹಾಕಬೇಕಾಗಿತ್ತು. ನಮ್ಮ ಮನೆ ಹತ್ರ ಎಲ್ಲ ಗಲೀಜಾಗಿತ್ತು, ಪಾಟ್ ಹತ್ರ ಮಣ್ಣೇ ಇರಲಿಲ್ಲ. ಸೊ ಅವ್ರ ಹತ್ರ ಸ್ವಲ್ಪ ಕೇಳಿಕೊಂಡು ಒಂದು ಚೀಲ ಅನ್ನದ ಕಾಯಿ ತೊಗೊಂಬಂದಿದ್ದೀವಿ ನಾವು. ನೋಡಿ ನನ್ನ ಮಗಳು ಹಿಡ್ಕೊಂಡಿದ್ದಾಳೆ, ನಗಬೇಡಿ, ಅನ್ನದ ಕಾಯಿಯಿಂದ ಎತ್ಕೊಳ್ಳಿ ಅಂದರೆ ಸತೀಶ್ ಹಂಗೆ ಕೈಯಿಂದನೇ ಎತ್ತು ಹಾಕ್ಕೊಂಡ್ರು. ಅವ್ರಿಗೆ ಒಂದು 50 ರೂಪಾಯಿ ಕೊಟ್ಬಿಟ್ಟು, ಯಾಕಂದರೆ ವಾಚ್ಮ್ಯಾನ್ ಇದ್ದರು ಅಷ್ಟೇ, ಅಲ್ಲಿ ಇನ್ಯಾರೂ ಇರಲಿಲ್ಲ. 50 ರೂಪಾಯಿ ಕೊಟ್ಬಿಟ್ಟು ಬೆಳಗ್ಗೆ ಸ್ವಲ್ಪ ಗೊಬ್ಬರ ಮತ್ತು ಕೆಮ್ಮಣ್ಣೆಲ್ಲ ತುಂಬಿಕೊಂಡು ಮನೆಗೆ ಬರೋ ಅಷ್ಟರಲ್ಲಿ 6:15 ಆಗೇ ಹೋಯ್ತು ಫ್ರೆಂಡ್ಸ್. ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಹೀಗೆ ನಮ್ಮ ಜೀವನದಲ್ಲಿ ನಾವು ಅಂದ್ಕೊಂಡೇ ಇರಲಿಲ್ಲ ಇವತ್ತು ಈ ಥರ ಆಗುತ್ತೆ ಅಂತ. ಏನಾಯ್ತು ಅಂದರೆ ನಾನು ಹಿಂದಿನ ದಿನ ದೋಸೆ ಹಿಟ್ಟು ರುಬ್ಬಿಟ್ಟಿದ್ದೆ. ಫ್ಯಾಮಿಲಿ ನಾವು ಎಷ್ಟು ಜನ ಇದ್ದೀವಿ ಅಷ್ಟಕ್ಕೆ ಮಾತ್ರ ರುಬ್ಕೊಂಡಿರ್ತೀನಿ, 1-2-3 ಜನ ಎಕ್ಸ್ಟ್ರಾ ಆದರೆ ಅಡ್ಜಸ್ಟ್ ಮಾಡ್ಬೋದು. ಬಟ್ ಇವತ್ತು ನಮ್ಮ ಮನೇಲಿ ಎಷ್ಟು ಜನ ಎಕ್ಸ್ಟ್ರಾ ಆದರೂ ಬ್ರೇಕ್ಫಾಸ್ಟ್ಗೆ ಅಂದರೆ ಹೆಂಗೋ ಗಾಡ್ ಗ್ರೇಸ್ ಎಲ್ಲ ಸಾಲ್ಟೇಜ್ ಆಗದೆ ಸಾಕಾಯಿತು. ಅದೇ ಒಂದು ಖುಷಿ ನಮಗೆ. ಸೊ ಮನೆಗೆ ಬಂದ ತಕ್ಷಣ ಕೆಲಸಗಳು, ನನಗೆ ಕಾಲು ಬೇರೆ ಕಟ್ಟಾಯಿತು ಫ್ರೆಂಡ್ಸ್. ಅದು ಹೆಂಗಾಯ್ತೋ ನಿಜವಾಗ್ಲೂ ಗೊತ್ತಿಲ್ಲ, ನೇಲು ಬುಡದ ಸಮೇತ ಎದ್ದುಬಿಟ್ಟಿದೆ ನನಗೆ. ಉಗುರು ಬಣ್ಣ ನೀನು ಎಲ್ಲ ಉಗುರುಗಳು ಬೆಳೆಸ್ಕೊಳೈತೆ ನಾನು ವಿಡಿಯೋ ಮಾಡ್ತೀನಿ ಕೂಡ. ಉಗ್ರು ಕಟ್ ಮಾಡಕ್ಕಲ್ಲ, ಬುಡದ ಸಮೇತ ಕಟ್ ಮಾಡ್ಬಿಡು, ಎಗ್ರೋಗೈತೆ ಅದು. ಅದಲ್ಲ ರೀ, ಇಲ್ಲಿ ನೇತಾಡ್ತೈತೆ, ಕಟ್ ಮಾಡಿ ಹಂಗ್ ಮಾಡ್ಬೇಡ, ಒಂದೇ ಸತಿ ಎಲ್ಲ ಐತಿ ಒಳಕ್ಕೆ ನುಗ್ತಾ ಇಲ್ಲ. ನೀನ್ ಹಾಕ್ ಇಲ್ಲಿ ಎತ್ ಕುತ್ಕೋ. ಇದೇನ್ ಹಿಂಗಾಡ್ತಾ ಇದೆಯಾ, ಅಲ್ಲಿ ಎದ್ದೋಗ್ಬಿಟ್ಟೈತೆ ಅದು. ನನಗಾದ್ರೆ ನನ್ನ ನೋವು ಜಾಸ್ತಿ ಆಗುತ್ತೆ. ಇಲ್ಲಿ ನೋಡಿ ಎಗ್ರೋ ಕಟ್ ಮಾಡ್ತೀನಿ, ಹೋಗೋದೇ ಇಲ್ಲ, ಒಳಕಿದೋ ಇಲ್ಲ ಒಳಗ. ಅದು ನೀನೇ ನಿಧಾನ ಕಟ್ ಮಾಡ್ಕೋದು ಕುತ್ಕೊಂಡು. ನನಗೆ ನೋಯ್ತೈತೆ ಜಾಸ್ತಿ. ಹಂಗನ್ಬಿಡ, ಹಿಂಗೆ ಕಿತ್ಬಿಡು. ಒಟ್ಟು ಯಾಕೆ ಹಿಂಗೆ ಆಡ್ತಾ ಇದೀವಳೆ, ಅದು ಒಂಚೂರು ಕಟ್ ಮಾಡ್ದಂಗೆ ಐತೆ, ಒಳಕ್ಕೆ ನುಗ್ಗಲ್ವಲ್ಲೇ. ನೀನು ಇವತ್ತೇ ಮಾಡ್ತೀಯ ಅಂತ. ರೀ ಕಿತ್ಬಿಡು ರೀ ಒಂದೇ ಸತ. ನನ್ನ ನೊಂದ್ರು ನಂಬಿಡ್ತು, 1 ನಿಮಿಷ ಕಿತ್ಬಿಡೋದು. ರಾತ್ರಿ ಬೆಳಿಗ್ಗೆಯಿಂದ ನೋಡೋದು ಉಂತಿ ಹೆಂಗಾಗ್ಬಿಟ್ಟೈತೆ ಉಗ್ರು. ಚೆಲ್ಬೇಡ ಚಿಕ್ಕಪ್ಪ, ಮಿಕ್ಸ್ ಮಾಡು. ಅಂಡಲ್ ಗೊಬ್ಬರ ಐತೆ ಕೈಯಲ್ಲಿ, ಕಲಸು ಒಳಕ್ಕೆ ಚೀಲದೊಳಗೆ. ಮಿಕ್ಸ್ ಅಲ್ಲಿ ಸಾಕು. ಅಯ್ಯೋ ಇಲ್ಲ, ಹಾಕಿ ಟಬ್ಗೆ ಈ ಕಸ. ಅದು ಗೊಬ್ಬರ ಒಂದು ಕಡೆ ಐತೆ, ಹಂಗೆ ಮಿಕ್ಸ್ ಮಾಡ್ಕೋ ಅನ್ನದ ಕೈಯಲ್ಲಿ. ಸುಮಾರು ಜನ ಹೇಳ್ತೀರಾ, ಸಿಸ್ ನೀವು ನಿಜಕ್ಕೂ ಪುಣ್ಯ ಮಾಡಿದ್ರಿ ಸತೀಶ್ ಅಣ್ಣನ ಪಡೆಯೋಕ್ಕೆ, ಮದುವೆ ಆಗೋಕ್ಕೆ ಅಂತ. ಮೈ ಗಾಡ್ ಗ್ರೇಸ್. ಆ ಪುಣ್ಯ ನಿಜಕ್ಕೂ ಒಂದೊಂದ್ಸಲಿ ಅನಿಸುತ್ತೆ, ಹೌದು ಪುಣ್ಯ ಮಾಡಿದ್ದೀನಿ ಅಂತ. ಬಟ್ ಅವ್ರ ಕೋಪ ಬಂದಾಗಂತೂ ಅವರು ಮನುಷ್ಯನೇ ಆಗಿರೋದಿಲ್ಲ. ಎಲ್ಲ ಪಾಟ್ಗೂ ಒಂದೊಂದು ಚೂರು ಹಾಕಿ. ಎಲ್ಲ ಪಾಟ್ಗೂ ಒಂದೊಂದು ಚೂರು ಹಾಕು. ಬಿಡು, ಅವ್ರು ಹಾಕ್ತಾರೆ ನೋಡಿ. ಇಂಥ ಕತೆ ಅವನು ಮಾಡೋದೆಲ್ಲ.
ಇವತ್ತು ಬ್ರೇಕ್ಫಾಸ್ಟ್ಗೆ ಹಿಂದಿನ ದಿನವೇ ದೋಸೆ ಮಾಡೋಣ ಅಂತ ಬ್ಯಾಟರ್ ರೆಡಿ ಮಾಡಿ ಇಟ್ಟಿದ್ದೆ. ದೋಸೆ ಹಿಟ್ಟು ತುಂಬ ಫ್ಲಫಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ದೋಸೆ ಬ್ಯಾಟರ್ ಕೂಡ. ಸೊ ಮಸಾಲೆ ದೋಸೆ ಥರ ಆಗ್ತಾಯಿತ್ತು. ಅದ್ರ ಜೊತೆ ಎಲ್ರಿಗೂ ಕಾಫಿ ಕೊಟ್ಟು ಪಪಾಯ ಕಟ್ ಮಾಡೋಣ, ಬಾಕ್ಸ್ಗೂ ಆಗುತ್ತೆ, ಹಾಳುಗಳಿಗೆ ಪಪಾಯ ತಿನ್ನೋಣ ಅಂತ ಹೇಳಿ ಸಿಪ್ಪೆ ಹುರಿದು ಕಟ್ ಮಾಡೋಕ್ಕಿಟ್ಟೆ. ಇವತ್ತು ದೋಸೆಗೆ ಕಾಂಬಿನೇಷನ್ ಹಾಗಲಕಾಯಿ ಗೊಜ್ಜು ಮತ್ತು ಆಲೂಗಡ್ಡೆ ಪಲ್ಯ ಮಾಡಿದ್ದೆ. ಅದು ಬೇಗ ಆಗುತ್ತೆ ಅಂತ. ಹಾಗಲಕಾಯಿ ಅಂದರೆ ಸತೀಶ್ಗೆ ತುಂಬ ಇಷ್ಟ. ನಾನು ಕಾಫಿ ಕುಡಿಯೋಣ ಅಂತ ಕೂತ್ಕೊಂಡೆ. ಎಷ್ಟು ಸಬ್ಸ್ಕ್ರೈಬರ್ ಅವರೇ ಎಲ್ಲರೂ ಈ ತರ ಟಾರ್ಚರ್ ಕೊಟ್ರೆ ಯಾರು ಬದುಕ್ತಾರೆ? ನಾನು ಎಲ್ಲಿ ಕಾಫಿ ಕುಡಿಯೋದು ಬಿಡು. ಇದು ಓವರ್ ಆಯ್ತಿದು. ಬಬ್ಬು ಮಾಡು ಫುಲ್ಲು ಬಬ್ಬು ಎಲ್ಲ ನೋಡ್ಲಿ ಹಿಂಗ್ ಕಚ್ಚೋನೆ ನೋಡು. ಮಾಡು ಬಬ್ಬು ಮಾಡೀಗ ಮಾಡು. ಆಯ್ತು ಬಿಡು ಅದು ಬಿಡ. ಇಲ್ಲಿ ನೋಡಿ ಫ್ರೆಂಡ್ಸ್, ಡ್ರಾಮಾ ಕ್ವೀನ್ ಬಿಡು. ಕಸ ಬಂತು. ಯಾಕೆ ಹಿಂಗ್ ಆಡ್ತಾ ಇದ್ಯಾ ವಿಕಾಸ್? ನಿನ್ಗೆ ಯಾಕೋ ಮೈ ಗುರ್ಗರಿತಾಯ್ತಾ? ಯಾವ ಕಡೆ ಬಿಡೋ ಕತ್ನ? ಸ್ವಲ್ಪ ಓವರ್ ಆಯ್ತಲ್ವಾ? ಹುಚ್ಚು ಜಾಸ್ತಿ ಆಗೈತ ಅವನ್ಗೆ. ಜ್ಯೂಸ್ ತಗೊಂಡೋಗಿ ಬಾತ್ರೂಮ್ ಕೊಡ್ತಿದ್ಯಲ್ಲ, ಅದು ಬಾತ್ರೂಮ್ದಂಗ ಕೈ ಬಿಟ್ಬಿಡು. ಕೈಯಲ್ಲಿ ಫೋನ್ ಐತೆ. ಹಿಂಗೆ ಹಾಕ್ತೀನಿ ನನ್ನ ಮಗನೇ. ನನ್ನ ಹೆಸರು ಚೇಂಜ್ ಮಾಡು. ಕಿವಿ ನೋವಾಗಬೇಕು ನೋಡುವೆ. ನಾನು ಹಿಂಗೆ ಹಾಕಿಲ್ಲ ಅಂತ ನೋಡಿ. ಆಡದು ಹಿಂಗೆ ಮಾಡೋದು ನಾನು. ಇವಾಗ ನೋಡಿ ಫ್ರೆಂಡ್ಸ್, ಯಾರು ಆಯ್ತು ಬಿಡು. ಆಯ್ತಾ ಇದಾಗಿತ್ತು ಗಾಯ. ಗಾಯ ನೋಡ್ತಾ ಇರೋದು. ಆಯ್ತು ಬಿಡು. ಬಿಡಮ್ಮ, ಗಾಯ ಆಗೈತಲ್ಲ. ಹೌದಾ? ಬಿಡು ಆಯ್ತು. ನೋಡಿ ಆಗ್ಲಿ. ನಿಮ್ಮಮ್ಮ ಕಪ್ಪ ನಾವು ಬಿಡಪ್ಪ. ಹೋಗಪ್ಪ ಸ್ನಾನಕ್ಕೆ ಒಡ್ಡ. ಬಿಡು ನೀನು. ನಾನು ಬಿಡ್ತೀನಿ ಬಿಡು. ನೀನ್ ಬಿಡು ಫಸ್ಟ್. ಬಿಟ್ಟೆ. ನೀನ್ ಬಿಡು. ಬಿಟ್ಟೆ. ಆ ಕೈ ಬಿಡು. ಹೋಗು ಬಿಡು. ಬಿಡು. ನಾನು ನಿಜ ಹಿಂಗೆ ಹಾಕ್ತೀನಿ ಪ್ರತಿಯೊಂದು. ಈಗ ತಿಳ್ಕೊಳೆ. ನೀನ್ ಯಾಕೆ ಬರಲ್ಲ ಮಾಡಿದೆ? ಬೆಳಗ್ಗೆ ಎದ್ದಿದ ತಕ್ಷಣ ನಮ್ಮ ಮನೇಲಿ ನ್ಯೂಸ್ ಹಾಕ್ಬಿಟ್ರೆ ಅದು ಓಡ್ತಾನೇ ಇರುತ್ತೆ. ಸೊ ದೋಸೆ ನೋಡಿ ಎಷ್ಟು ಚೆನ್ನಾಗಿ ಆಗ್ತಾಯಿದೆ ಅಂತ. ಸೂಪರಾಗಿ ಆಗಿತ್ತು. ನಾನು ಚಟ್ನಿ ಏನೂ ಮಾಡಲಿಲ್ಲ, ಯಾಕಂದರೆ ನಾವು ಜಾಸ್ತಿ ನಮ್ಮ ಮನೇಲಿ ಚಟ್ನಿ ಇಷ್ಟಪಡೋದಿಲ್ಲ. ಬಾಕ್ಸ್ ಎಲ್ಲ ರೆಡಿ ಮಾಡಿ ಫಸ್ಟ್ ಬಾಕ್ಸ್ ನೋಡಿ 3 4 ಡಬ್ಬಿ ಕಟ್ಟಬೇಕು. ಇವಾಗ ಅವಳಿಗೂ ಕೂಡ ತಿಂಡಿ ಹಾಕೊಟ್ಟೆ. ಅವಳಿಗಿನ್ನ ಜುಟ್ಟು ಕಟ್ಟಬೇಕಾಗಿತ್ತು. ಕೆಲಸ ಅಂದರೆ ಕೆಲಸ, ಬೆಳಿಗ್ಗೆ ಆಯಿತು ಅಂದರೆ ಕೆಲಸ. ಅವನಿಗೂ ಕೂಡ ತಿಂಡಿ ಕೊಟ್ಟೆ. ಬಟ್ ಅವ್ನು ಇನ್ನೂ ಸ್ನಾನನೇ ಮುಗಿಸಿ ಬಂದಿರಲಿಲ್ಲ ಇವತ್ತು. ಎಲ್ಲೋಟೋಗಿದ್ರಿ ಇಷ್ಟು ದಿನ? ನಾವೆಲ್ಲ ಹೋಗ್ಬಿಟ್ರಿ ಮೇಲಕ್ಕೆ ಏನ್ ಕಾಣವಲ್ರಿ. ಅಷ್ಟರಲ್ಲಿ ಚೌಡಿ ಮಹಾರಾಜ್ ಗುರುಮಲಪ್ಪ ಕೂಡ ನಮ್ಮ ಮನೆಗೆ ಅಚಾನಕ್ ಆಗಿ ಬಂದರು. ಅವ್ರಿಗೂ ಕೂಡ 3 ದೋಸೆ ಹಾಕಿ ಕೊಟ್ಟೆ, ತಿಂದರು. ನಿಜಗ್ಲು ತುಪ್ಪ ಹಾಕಿದೀನಿ. ನಂದಿನ ತುಪ್ಪ ಹಾಕ್ತಾ ದೋಸೆ ಮಾಡ್ತಾರಾ? ಚೆನ್ನಾಗಿತ್ತೇನ್ರಿ? ಮತ್ತೆ ತಿನ್ಕೊಳ್ಳಿ. ಯಾಕೆ ಬಿಸಾಕ್ತಾ ಇದ್ದೀರಾ? ಆಲೂಗಡ್ಡೆನೇ ಮಾಡಿರೋದಾಗ ತಿನ್ಬೇಕಂಗೆ. ಎಲ್ಲೋಡೋಗಿದ್ರಿ ಅಪ್ಪಾಜಿ? ಅಲ್ಲಿ ಬಿಟ್ಟು ಎಷ್ಟು ದಿನ ಆಗಿತ್ತು? ಆಫ್ ಮಾಡಿ ನಲ್ಲಿ ನಿಧಾನಕ್ಕಾಗಿರಿ. ಅಗದ್ಬಿಟ್ಟು ಮಾತಾಡ್ರಿ. 3 ತಿಂಗಳಾಗಿತ್ತಾ? ಬರ್ಕೊಳ್ಳಿ. ನಾವು ಊರಿಗೆ ಹೋಗಿ ಬಂದಾಗಿಂದ ಬಂದೇ ಇಲ್ಲ ನೀವು. ಫೋನಲ್ಲಿ ನೋಡ್ಲಿಲ್ವಾ? ನೀವು ಎಲ್ಲಿ ಬಿಸಿ? ಪಾತ್ರೆ ತೊಳಿಬೇಕು ನಾನು ಇವಾಗ. ಅಡುಗೆ ಮನೆ ಕ್ಲೀನ್ ಮಾಡಬೇಕು, ಬಟ್ಟೆ ಒಗಿಬೇಕು, ಮನೆ ಒರೆಸ್ಬೇಕು. ಕಾಫಿ ಕುಡಿದ್ರಾ? ಮಧ್ಯಾಹ್ನ ನೋಡ್ಕೊಳ್ಳಿ. ಸ್ನ್ಯಾಕ್ಸ್, ನಿಮ್ಮ ರಿಸಲ್ಟ್ ನೋಡೋಕ್ಕೆ ಸ್ನ್ಯಾಕ್ಸ್. ಟೈಮು 8:15 ಆಯಿತು. ಇನ್ನೊಂದು ಹಾಕ್ಲಾ ಚಿಕ್ಕಪ್ಪ? ಏಕೆ? ಇನ್ನೊಂದು ಹಾಕಿಸ್ಕೊಳ್ಳಿ. ಸೊ ಇವಳ್ದು ಒಂದೇ ಕೆಲಸ ನನಗೆ. ಜುಟ್ಟು ಕಟ್ಟು ವ್ಯಾನು ಬಂತು, ಅವ್ರನ್ನೂ ಕಳಿಸ್ದೆ. ಸತೀಶ್ ಸ್ನಾನ ಮಾಡಿ ಬಂದರು, ಅವ್ರಿಗೂ ತಿಂಡಿ ಕೊಟ್ಟೆ. ಇನ್ನು ನನ್ನ ಪಾತ್ರೆ ತೊಳೆದು ಮನೆ ಒರೆಸಿ ಅಡುಗೆ ಮನೆ ಕ್ಲೀನ್ ಮಾಡಿ ನಾ ಸ್ನಾನ ಮಾಡಿ, ಅಪ್ಪ ಶಿವ
ಅಷ್ಟರಲ್ಲಿ ಗೋಡನಲ್ಲಿ ಕೆಲಸ ಇತ್ತು, ರಾಗಿ ಮುದ್ದೆ ಮಾಡಬೇಕಾಗಿತ್ತು. ಬಾ ಬೇಗ ಬೇಗ ರಾಗಿ ಮುದ್ದೆ ಕಟ್ಕೊಡು ಅಂತ ಸತೀಶ್ ಕೂಡ ಹಿಂಸೆ ಮಾಡ್ತಾಯಿದ್ರು. ರಾಗಿ ಮುದ್ದೆ ಕೂಡ ಕಟ್ಟಿಕೊಟ್ಟೆ. ನೀವೇ ಬಡಿಸಿ ಅಪ್ಪಾಜಿ. ಮೊನ್ನೆ ಸಮೀಕ್ಷೆಯಲ್ಲಿ ಏ ಇರೋಣ, ಅವ್ರು ಬಡಿಸ್ತಾರೆ, ಹೆಂಗ್ ಬಡಿಸ್ತಾರೆ? ನೀರ್ ಚೆಲ್ಬಿಡ್ತಾನೆ, ತಟ್ಟೆಲ್ ಬಡಿಸ್ಬೇಕು. ಕೆಳಗಡೆ ಎಲ್ರಿ ಸರಿ ಸಿಂಕಕ್ ಸರಿ. ಅನ್ನಕಾಯಿ ಸೌಡ್ ತಗೊಂಬಂದ್ ಬಡಿಸಿ. ನಿದ್ದೆ ಬತ್ತಾಯ್ತು ನಂಗೆ. ನಿಮ್ಮ ಕೈಲಿ ತಿನ್ಬೇಕಂತ ಇವತ್ತು ಊಟ. ಮುದ್ದೆ ಹಾಕೊಡಿ, ಸಾಂಬಾರು ಹಾಕೊಡಿ. ಸೊ ಇದಾಗಿತ್ತು ಕಂಪ್ಲೀಟ್ ಡೇ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ. ಲವ್ ಯು ಜಾಸ್ತಿ. ಬಾಯ್ ಬಾಯ್.